12ರ ಒಳಗೆ ರಾಜ್ಯದಲ್ಲಿ ಎಲೆಕ್ಷನ್ ಘೋಷಣೆ ಆಗಲಿದೆ. ಕಾಂಗ್ರೆಸ್ ಪ್ರಜಾಧ್ವನಿ, ಜೆಡಿಎಸ್ ಪಂಚರತ್ನ ರಥಯಾತ್ರೆ ಮುಂದೆ ಭಾಜಪ ಸಂಕಲ್ಪಕ್ಕೆ ಜನಮನ್ನಣೆ ಸಿಗ್ತಿಲ್ಲ. ಈಗ ಮೈ ಕೊಡವಿ ನಿಂತಿರೋ ಬಿಜೆಪಿ ರಾಜ್ಯದ 4 ದಿಕ್ಕುಗಳಲ್ಲೂ ದಂಡಯಾತ್ರೆ ಶುರು ಮಾಡ್ತಿದೆ. ಚುನಾವಣೆ ಹತ್ತಿರವಾಗ್ತಿದೆ. ಕಾಂಗ್ರೆಸ್ ಜೆಡಿಎಸ್ ಯಾತ್ರೆಗಳ ಎದುರು ಬಿಜೆಪಿ ಯಾತ್ರೆಗಳು ಅಷ್ಟಾಗಿ ವರ್ಕೌಟ್ ಆಗ್ತಿಲ್ಲ. ಹಾಗಾಗಿನೇ ಇವತ್ತು ಚುನಾವಣಾ ಪ್ರಚಾರವನ್ನ ಕಾವೇರಿಸೋಕೆ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಸಿದ್ರು. ಕರ್ನಾಟಕ ರಾಜಕೀಯ ಕುರುಕ್ಷೇತ್ರಕ್ಕೆ ಮುಹೂರ್ತ. ಏಪ್ರಿಲ್ 12ರ ಒಳಗೆ ವಿಧಾನಸಭೆ ಚುನಾವಣೆ ಫಿಕ್ಸ್. ಕರ್ನಾಟಕ ರಾಜಕೀಯ ಕುರುಕ್ಷೇತ್ರಕ್ಕೆ ಮುಹೂರ್ತ ಫೈನಲ್ ಆಗ್ತಿದೆ. ಏಪ್ರಿಲ್ 10 ತಪ್ಪಿದ್ರೆ 12ರ ಒಳಗೆ ವಿಧಾನಸಭೆ ಚುನಾವಣೆ ಘೋಷಣೆ ಆಗಲಿದೆ. ಕರ್ನಾಟಕ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಯಡಿಯೂರಪ್ಪ ಚುನಾವಣೆ ಬಗ್ಗೆ ಮಾಹಿತಿ ನೀಡಿದ್ರು. ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಬಹುಶಃ ಈ ಚುನಾವಣೆಯಲ್ಲಿ ಬಹಳ ಸ್ಪಷ್ಟ ಬಹುಮತವನ್ನು ಪಡೆದು 130-140 ಸೀಟುಗಳನ್ನು ಗೆಲ್ಲುವ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವುದನ್ನು ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪ್ರಧಾನ್ ಅಣ್ಣಾಮಲೈಗೆ ಎಲೆಕ್ಷನ್ ಉಸ್ತುವಾರಿ ಹೊಣೆ. 2023ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗದ್ದುಗೆ ಏರೋ ಕನಸು ಕಾಣ್ತಿದೆ ಬಿಜೆಪಿ. ಬಿಜೆಪಿ ನಾಯಕರನ್ನ ಮತ್ತಷ್ಟು ಆಕ್ಟಿವ್ ಮಾಡೋಕೆ ಇಬ್ಬರಿಗೆ ಕರ್ನಾಟಕ ಚುನಾವಣೆ ಉಸ್ತುವಾರಿ ಹೊಣೆ ನೀಡಿದೆ. ಕೇಂದ್ರ ಶಿಕ್ಷಣ ಮಂತ್ರಿ ಆಗಿರೋ ಧರ್ಮೇಂದ್ರ ಪ್ರಧಾನ್ ಅವರನ್ನ ಕರ್ನಾಟಕ ಬಿಜೆಪಿಯ ಚುನಾವಣಾ ಪ್ರಧಾನ ಉಸ್ತುವಾರಿಯನ್ನಾಗಿ ನೇಮಿಸಲಾಗಿದೆ. ಹಾಗೇನೆ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯರನ್ನು ಕರ್ನಾಟಕ ಚುನಾವಣಾ ಉಸ್ತುವಾರಿಯನ್ನಾಗಿ ನೇಮಿಸಲಾಗಿದೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಅವರನ್ನ ಕರ್ನಾಟಕ ಚುನಾವಣಾ ಸಹ ಉಸ್ತುವಾರಿಯನ್ನಾಗಿ ನೇಮಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಅಮಿತ್ ಶಾ ಅವರ ಸಲಹೆಯಂತೆ ಇಬ್ಬರಿಗೆ ಹೊಣೆ ನೀಡಲಾಗಿದೆ. ಗುಜರಾತ್ನಲ್ಲಿ ಯಶಸ್ಸನ್ನು ತಂದುಕೊಟ್ಟಿದೆ. ಅದೇ ಪ್ರಯೋಗವನ್ನ ಕರ್ನಾಟಕದಲ್ಲೂ ಮಾಡುವ ತೀರ್ಮಾನ ಇವತ್ತು ಕೋರ್ ಕಮಿಟಿಲಾಗಿದೆ. ಯಾವ ಪ್ರಯೋಗ ಉತ್ತರ ಪ್ರದೇಶದಲ್ಲಿ ಮತ್ತು ಗುಜರಾತ್ನಲ್ಲಿ ನಮಗೆ ಯಶಸ್ಸನ್ನು ತಂದುಕೊಡ್ತೋ ಅದೇ ಪ್ರಯೋಗವನ್ನು ನಾವು ಕರ್ನಾಟಕದಲ್ಲಿ ಮಾಡೋರಿದ್ದೇವೆ. ಗುಜರಾತ್, ಉತ್ತರ ಪ್ರದೇಶ ಮಾದರಿ ಪ್ರಯೋಗ. ಬಿಜೆಪಿಯಿಂದಲೂ ಎಲೆಕ್ಷನ್ ರಥಯಾತ್ರೆ. ರಾಜ್ಯ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಇವತ್ತು ರಥಯಾತ್ರೆಯ ನಿರ್ಣಯ ಕೈಗೊಂಡಿದ್ದಾರೆ. ಒಟ್ಟು 4 ತಂಡಗಳಲ್ಲಿ ರಥಯಾತ್ರೆಗೆ ಸಿದ್ಧತೆಯಾಗ್ತಿದೆ. ಒಟ್ಟು 4 ತಂಡಗಳಲ್ಲಿ ಯಾತ್ರೆಯ ಯೋಜನೆಯನ್ನು ತಯಾರಿಸಿದ್ದೇವೆ. ಈ 4 ತಂಡಗಳು ಬಹುತೇಕ ಜಿಲ್ಲೆಗಳನ್ನು ಪ್ರವಾಸ ಮಾಡಿದ ನಂತರ ದಾವಣಗೆರೆಯಲ್ಲಿ ಮಹಾಸಂಗಮ ನಡೆಯುತ್ತೆ. ಯಾತ್ರೆಗೆ ವಿಜಯ ಸಂಕಲ್ಪ ಯಾತ್ರೆ ಎನ್ನುವಂತ ಹೆಸರನ್ನು ಕೊಟ್ಟಿದ್ದೇವೆ. ರಾಜ್ಯದಲ್ಲಿ 4 ತಂಡಗಳಿಂದ ಬಿಜೆಪಿ ಬಸ್ ಯಾತ್ರೆ ಶುರುವಾಗಲಿದೆ. ಫೆಬ್ರವರಿ ಕೊನೆ ವಾರದಲ್ಲಿ ನಡೆಯಲಿದೆ. ರಥಯಾತ್ರೆ 1 ಬಸವರಾಜ ಬೊಮ್ಮಾಯಿ ಆ್ಯಂಡ್ ಟೀಮ್. ರಥಯಾತ್ರೆ 2 ಬಿಎಸ್ ಯಡಿಯೂರಪ್ಪ ಆ್ಯಂಡ್ ಟೀಮ್. ರಥಯಾತ್ರೆ 3 ಅರುಣ್ ಸಿಂಗ್ ರಾಜ್ಯ ಬಿಜೆಪಿ ಉಸ್ತುವಾರಿ. ರಥಯಾತ್ರೆ 4 ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ರಾಜ್ಯಾಧ್ಯಕ್ಷ. ಈ 4 ರಥಯಾತ್ರೆಗಳು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಹಳೆ ಮೈಸೂರು ಭಾಗದಲ್ಲಿ ಸಂಚರಿಸಲಿದೆ. ಕೊನೆಗೆ 4 ದಿಕ್ಕುಗಳಿಂದ ದಾವಣಗೆರೆಗೆ ಬಂದು ಸೇರಲಿದ್ದು, ಮಾರ್ಚ್ನಲ್ಲಿ ದಾವಣಗೆರೆಯಲ್ಲಿ ಮಹಾಸಂಗಮ ಸಮಾವೇಶಕ್ಕೂ ವೇದಿಕೆ ರೆಡಿಯಾಗ್ತಿದೆ. ಇದಿಷ್ಟೇ ಅಲ್ಲ, ನಾಡಿದ್ದು ಸೋಮವಾರ ಪ್ರಧಾನಿ ಮೋದಿ ಬೆಂಗಳೂರಿಗೆ ಬರ್ತಿದ್ದು, ಇದೇ ತಿಂಗಳಲ್ಲಿ 3 ಸಲ ರಾಜ್ಯಕ್ಕೆ ಮೋದಿ ಎಂಟ್ರಿ ಕೊಡೋದು ಫೈನಲ್ ಆಗಿದೆ. 6 ಫೆಬ್ರವರಿ 2023 ಅಂದ್ರೆ ನಾಡಿದ್ದು ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರ್ತಿದ್ದಾರೆ. ಬೆಂಗಳೂರಲ್ಲಿ ಇಂಡಿಯನ್ ಎನರ್ಜಿ ವೀಕ್ 2023 ಉದ್ಘಾಟನೆ, ತುಮಕೂರಿನಲ್ಲಿ HAL ಹೆಲಿಕಾಪ್ಟರ್ ಘಟಕ ಲೋಕಾರ್ಪಣೆ ಮತ್ತು ತಿಪಟೂರು ಬಹುಗ್ರಾಮ ಕುಡಿಯುವ ನೀರು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. 13 ಫೆಬ್ರವರಿ 2023ಕ್ಕೆ ಮತ್ತೆ ಬೆಂಗಳೂರಿಗೆ ಪ್ರಧಾನಿ ಮೋದಿ ಬರ್ತಿದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ವೈಮಾನಿಕ ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ. 17 ಫೆಬ್ರವರಿ 2023ಕ್ಕೆ ಶಿವಮೊಗ್ಗಕ್ಕೆ ಪ್ರಥಮ ಬಾರಿಗೆ ಮೋದಿ ಭೇಟಿ ಕೊಡ್ತಿದ್ದು, ನೂತನ ವಿಮಾನ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. 11 ಫೆಬ್ರವರಿ 2023ಕ್ಕೆ ದಕ್ಷಿಣ ಕನ್ನಡದ ಪುತ್ತೂರಿಗೆ ಅಮಿತ್ ಶಾ ಎಂಟ್ರಿ ಕೊಡಲಿದ್ದು, ಮಂಗಳೂರು ವಿಭಾಗದ ಸಹಕಾರಿ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೇನೇ 21 ಫೆಬ್ರವರಿ 2023ಕ್ಕೆ ಬಳ್ಳಾರಿಗೆ ಅಮಿತ್ ಶಾ ಬರ್ತಿದ್ದು, ಬಿಜೆಪಿ ಕಾರ್ಯಕ್ರಮಗಳ ಜೊತೆ ಚುನಾವಣಾ ಪ್ರಚಾರದಲ್ಲೂ ಭಾಗಿಯಾಗ್ತಿದ್ದಾರೆ. 2023ಕ್ಕೆ ಮತ್ತೆ ಬಿಜೆಪಿಗೆ ಅಧಿಕಾರ ಬೇಕೇ ಬೇಕು.
ಇಲ್ಲದಿದ್ರೆ ದಕ್ಷಿಣ ಭಾರತದಲ್ಲಿ ಹಿಡಿತ ಸಾಧಿಸೋಕೆ ಆಗಲ್ಲ. ಕರ್ನಾಟಕ ಗೆದ್ರಷ್ಟೇ ಲಾಭ. ಹಾಗಾಗಿನೇ ದಂಡಯಾತ್ರೆ ಶುರು ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಬಿಜೆಪಿ ಸರ್ಕಾರದ ಮೇಲಿನ ಭ್ರಷ್ಟಾಚಾರ ಆರೋಪದ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆ ಮಾಡಿದಾಗ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಉತ್ತರಿಸಲು ತಡವರಿಸಿದ್ರು. ಬಜೆಟ್ ಬಗ್ಗೆ ಚರ್ಚೆ ಮಾಡೋಣ ಅಂತ ಮಾತು ಬದಲಿಸಿದ್ರು. ಕೊನೆಗೆ ಮಾಧ್ಯಮದವರ ಸಾಲು ಸಾಲು ಪ್ರಶ್ನೆಗೆ ಕೇಂದ್ರ ಸಚಿವರು ಉತ್ತರ ಕೊಟ್ಟರು. ಮೋದಿ ಸರ್ಕಾರ ಯಾರನ್ನೂ ರಕ್ಷಿಸಲ್ಲ, ಹಗರಣದ ಆರೋಪದ ಬಗ್ಗೆ ತನಿಖೆ ಆಗ್ತಿದೆ, ಎಷ್ಟೇ ದೊಡ್ಡವರಿದ್ರೂ ಬಿಡಲ್ಲ ಅಂದ್ರು ಗೋಯಲ್. Prime Minister Narendra Modi is totally committed to a corruption-free India, and so are our state governments. Any allegation is investigated, action is taken, and whoever is found guilty, nobody will be spared. We have heard about what you just mentioned, and I can assure you and the people of Karnataka, through all of you, that the BJP government in Karnataka will provide transparent and honest government, and anybody found indulging in any wrongdoings will. ಕರ್ನಾಟಕದಲ್ಲಿ ಜೆಡಿಎಸ್ ಸ್ವಾತಂತ್ರ್ಯ ಸರ್ಕಾರ ರಚಿಸುತ್ತಾ, ಸ್ವತಂತ್ರವಾಗಿ ರಚಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಹಾಸನದ ಜಂಜಾಟಕ್ಕೆ ಬ್ರೇಕ್ ಹಾಕದಿದ್ರೆ ಗುರಿ ಮುಟ್ಟೋದು ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಭವಾನಿಗೆ ಟಿಕೆಟ್ ಕೊಡೋ ವಿಷಯದಲ್ಲಿ ಮತ್ತೆ ಜೆಡಿಎಸ್ನಲ್ಲಿ ಸಮರ ಶುರುವಾಗಿದೆ. ಭವಾನಿಗೆ ಟಿಕೆಟ್ ಕೊಡಿ, ಹಾಸನದಲ್ಲಿ ಜೆಡಿಎಸ್ ಉಳಿಸಿ. ಗೌಡರ ಎದುರೇ ರೇವಣ್ಣ ಅಂಡ್ ಸನ್ ಡಿಮಾಂಡ್. ಹಾಸನ ಕ್ಷೇತ್ರಕ್ಕೆ ಭವಾನಿ ರೇವಣ್ಣನವರನ್ನ ಕಣಕ್ಕಿಳಿಸುವ ವಿಷಯದಲ್ಲಿ ರೇವಣ್ಣ ಕುಟುಂಬ ಹಠಕ್ಕೆ ಬಿದ್ದಿದೆ. ಮಾಧ್ಯಮಗಳ ಮುಂದೆ, ಮತದಾರರ ಮುಂದೆ ದೇವೇಗೌಡರ ನಿರ್ಧಾರಕ್ಕೆ ಬಿಡ್ತೀವಿ ಅಂದಿದ್ದ ರೇವಣ್ಣ ಹಾಸನ ಕ್ಷೇತ್ರದ ಸಾಧಕ ಬಾಧಕದ ಬಗ್ಗೆ ದೇವೇಗೌಡರನ್ನ ಭೇಟಿ ಮಾಡಿ ನಿನ್ನೆ ರಾತ್ರಿ ರಹಸ್ಯವಾಗಿ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಸೂರಜ್ ರೇವಣ್ಣ ಮತ್ತು ರೇವಣ್ಣ ತಡರಾತ್ರಿವರೆಗೂ ಗೌಡರ ಜೊತೆ ಮಾತುಕತೆ ನಡೆಸಿದ್ರು. ಹಾಸನದ ಎಲ್ಲ ಕ್ಷೇತ್ರಗಳಲ್ಲೂ ಜೆಡಿಎಸ್ ಗೆಲ್ಲಬೇಕು. ಹಾಸನ ಕ್ಷೇತ್ರ ಮಾತ್ರ ಬಿಜೆಪಿ ಪಾಲಾಗಿ ಹೋಗಿದೆ. ಹಾಸನ ಮರಳಿ ಜೆಡಿಎಸ್ ಪಡೆಯಲು ಭವಾನಿ ಅನಿವಾರ್ಯ. ಪ್ರೀತಂ ಗೌಡನನ್ನ ಕಟ್ಟಿಹಾಕಲು ಭವಾನಿ ಸ್ಪರ್ಧೆ ಮಾಡಲೇಬೇಕು. ಸ್ವರೂಪ್ಗೆ ಶಕ್ತಿ ಇದೆ, ಆದ್ರೆ ಭವಾನಿಯಷ್ಟು ಜನಬೆಂಬಲ ಇಲ್ಲ. ಸ್ವರೂಪ್ಗೆ ಟಿಕೆಟ್ ಕೊಟ್ರೆ ಬಿಜೆಪಿಗೆ ದಾರಿ ಮಾಡಿ ಕೊಟ್ಟಂತೆ. ಕುಮಾರಸ್ವಾಮಿ ಹತ್ರ ನೀವೇ ಮಾತಾಡಿ ಫೈನಲ್ ಮಾಡಿ ಅಂತ ರೇವಣ್ಣ ಮನವಿ ಮಾಡಿದ್ದಾರಂತೆ. ಅತ್ತಿಗೆ ಭವಾನಿ ಸ್ಪರ್ಧೆಗೆ ಎಚ್ಡಿಕೆ ವಿರೋಧ. ಮತ್ತೆ ಅನಿವಾರ್ಯ ಅಲ್ಲ ಅಂದ್ರು ಎಚ್ಡಿಕೆ. ರೇವಣ್ಣ ದೇವೇಗೌಡರ ಭೇಟಿ ಬಗ್ಗೆ ಎಚ್ಡಿಕೆ ಮಾತಾಡಿದ್ರು. ಎಲೆಕ್ಷನ್ ಬಂದಾಗ ಒಂದು ಕುಟುಂಬದಲ್ಲಿ ಆಸೆ ಇದ್ದೇ ಇರುತ್ತೆ, ಆದ್ರೆ ನಾವು ಯಾವುದೇ ಗೊಂದಲಕ್ಕೂ ಆಸ್ಪದ ಕೊಡಲ್ಲ. ಹಾಸನ ವಿಚಾರದಲ್ಲಿ ಇನ್ನೂ ಯಾವುದೇ ಚರ್ಚೆ ಆಗಿಲ್ಲ ಅನ್ನೋ ಮೂಲಕ ಪರೋಕ್ಷವಾಗಿ ಭವಾನಿಗೆ ಟಿಕೆಟ್ ಡೌಟು ಅಂತ ಹೇಳಿದ್ರು. ಅದು ಸಾಧ್ಯ ಆಗೋದಿಲ್ಲ. ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ನಾನೀಗಾಗಲೇ ಹಲವಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಅನಿವಾರ್ಯತೆ ಇದ್ದಾಗ ನಮ್ಮ ಕುಟುಂಬದಿಂದ ಅಭ್ಯರ್ಥಿ ಮಾಡಿದ್ದೇವೆ, ಅನಿವಾರ್ಯತೆ ಇದ್ದಾಗ ಪಕ್ಷ ಉಳಿಸ್ಲಿಕ್ಕೆ. ಹಾಸನದ 2 ಕ್ಷೇತ್ರಗಳಲ್ಲಿ ಉದುರಿದ 2 ದಳಗಳು. ಅರಸೀಕೆರೆಗೆ ಹೊಸ ಅಭ್ಯರ್ಥಿ, ಅರಕಲಗೂಡಿಗೆ ಎ ಮಂಜು ಫಿಕ್ಸ್. 2 ವರ್ಷಗಳಿಂದ ಜೆಡಿಎಸ್ ಪಕ್ಷದಿಂದ ಅಂತರ ಕಾಯ್ದುಕೊಂಡ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಹಾಗೂ ಅರಕಲಗೂಡು ಶಾಸಕ ಎಟಿ ರಾಮಸ್ವಾಮಿ ಜೆಡಿಎಸ್ನ ಬಿಟ್ಟು ಕಾಂಗ್ರೆಸ್ ಸೇರ್ತಿದ್ದಾರೆ. ಹಾಗಾಗಿ ಅರಸೀಕೆರೆಗೆ ಹೊಸ ಅಭ್ಯರ್ಥಿ ಹುಡುಕಾಟ ನಡೆಯುತ್ತಿದೆ. ಅರಕಲಗೂಡಿಗೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗಿದ್ದ ಎ ಮಂಜು ಜೆಡಿಎಸ್ ಅಭ್ಯರ್ಥಿ ಆಗೋದು ಬಹುತೇಕ ಫೈನಲ್ ಆಗಿದೆ. ಶಿವಲಿಂಗೇಗೌಡರಾಗಲಿ ಅರಕಲಗೂಡು ರಾಮಸ್ವಾಮಿಯವರಾಗಲಿ ಇಲ್ಲಿಯವರೆಗೆ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಗಾಗಲಿ ಪಕ್ಷದ ಸಭೆಗಳನ್ನು ಕರೆದಾಗ ಬಂದಿಲ್ಲ. ಅವರಿಬ್ಬರು ಈಗಾಗಲೇ 2 ವರ್ಷದಿಂದ ಸ್ವಲ್ಪ ದೂರನೇ ಇದ್ದಾರೆ. ಈಗಾಗಲೇ ನಾನು ಎ ಮಂಜು ಅವ್ರ ಜೊತೆ ಮಾತಾಡಿದ್ದೇನೆ. ಅರಕಲಗೂಡು ಕ್ಷೇತ್ರದಲ್ಲಿ ಎ ಮಂಜು ಅವರನ್ನ ಕೂತು 2-3 ಬಾರಿ ಚರ್ಚೆ ಮಾಡಿದ್ದೇವೆ. ಸದ್ಯದಲ್ಲೇ ತೀರ್ಮಾನ ಮಾಡಿದ್ದೇವೆ. ಈ ಮಧ್ಯೆ ಜೆಡಿಎಸ್ನಿಂದ ಒಂದು ಕಾಲು ಹೊರಗಿಟ್ಟಿರೋ ಅರಕಲಗೂಡು ಶಾಸಕ ಎಟಿ ರಾಮಸ್ವಾಮಿ ರಾಜಕೀಯದ ಬಗ್ಗೆಯೇ ಅಸಮಾಧಾನ ಹೊರಹಾಕಿದ್ರು. ದುಡ್ಡಿದ್ದವರನ್ನ ಹುಡುಕಾಡುತ್ತಿದೆ ರಾಜಕೀಯ ಅಂತ ಬೇಸರ ಹೊರಹಾಕಿದ್ರು. ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿಯೇ ಒಬ್ಬ ಉತ್ತಮ ರಾಜಕಾರಣಿ ರಾಮಸ್ವಾಮಿ, ಅಂಥವರನ್ನ ಮೂಲೆಗುಂಪು ಮಾಡಲಿಕ್ಕೆ ಪ್ರಮುಖ ಪಕ್ಷಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ದುಡ್ಡಿದ್ದವ್ರು ಹುಡುಕ್ತಾ ಇದ್ದಾರೆ. ಯಾರು ಅಕ್ರಮವಾಗಿ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ, ಯಾರು ಎಷ್ಟು ಖರ್ಚು ಮಾಡ್ತಾರೆ, ಪಾರ್ಟಿ ಫಂಡ್ ಎಷ್ಟು ಕೊಡ್ತಾರೆ ಅಂತ ನೋಡುವ ಸ್ಥಿತಿಗೆ ಬಂದುಬಿಟ್ಟಿದೆ ನಮ್ಮ ಪ್ರಜಾಪ್ರಭುತ್ವ. ಒಟ್ನಲ್ಲಿ ಹಾಸನ ರಾಜಕೀಯ ದಿನೇ ದಿನೇ ರಂಗೇರ್ತಿದ್ದು ಜೆಡಿಎಸ್ ಪಕ್ಷಕ್ಕೆ ಸೋಲುಣಿಸೋಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ನೀಲನಕ್ಷೆ ಹಾಕ್ತಿವೆ. ಇದರ ಮಧ್ಯೆ
ಭವಾನಿ ರೇವಣ್ಣ ಟಿಕೆಟ್ಗೆ ಪಟ್ಟು ಹಿಡಿದಿರೋದು ಜೆಡಿಎಸ್ಗೆ ಕಗ್ಗಂಟಾಗಿ ಹೋಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೀದರ್ನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮ ನಡೀತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಔರಾದ ಪಟ್ಟಣದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರಜಾಧ್ವನಿ ಸಮಾವೇಶ ಆಯೋಜಿಸಿತು. ಈ ವೇಳೆ ಮಾತನಾಡಿರುವ ಸಿದ್ದರಾಮಯ್ಯ, 3 ಸಲ ಔರಾದ್ ಕ್ಷೇತ್ರದಲ್ಲಿ ಪ್ರಭು ಚೌಹಾಣ್ ಗೆಲ್ಲಿಸಿದ್ದೀರಿ, ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ? ಔರಾದ್ ಕ್ಷೇತ್ರದಲ್ಲಿ ಎಲ್ಲಾ ಕಡೆಗಳಲ್ಲೂ ರಸ್ತೆ ಹಾಳಾಗಿದೆ, ಅವರು ಮಂತ್ರಿ ಆಗೋದಕ್ಕೆ ನಾಲಾಯಕ್ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾದ ಗಾಳಿ ಬೀಸುತ್ತಿದೆ, ಈ ಸಲ ನಮ್ಮದೇ ಸರ್ಕಾರ ಬರುತ್ತೆ ಅಂತ ಹೇಳಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಡಿಕೆಶಿಗೆ ಬೆಳ್ಳಿ ಕತ್ತಿ ಕೊಟ್ಟು ಕಾಂಗ್ರೆಸ್ ಮುಖಂಡರು ಸನ್ಮಾನಿಸಿದ್ರು. ಇದೇ ವೇಳೆ ಮಾತಾಡಿದ ಡಿಕೆಶಿ, ಕಾಂಗ್ರೆಸ್ ಬಸ್ ಯಾತ್ರೆ ಪಂಕ್ಚರ್ ಆಗತ್ತೆ ಅಂದಿದ್ದ ಬಿಎಸ್ವೈಗೆ ತಿರುಗೇಟು ಕೊಟ್ಟಿದ್ದಾರೆ. ಪಾಪ, ನಮ್ಮ ಪ್ರಜಾಧ್ವನಿ ಯಾತ್ರೆ ಬಗ್ಗೆ ಅವರಿಗೆ ಭಯ ಉಂಟಾಗಿದೆ ಅಂತ ಕಿಡಿಕಾರಿದ್ರು. ದೇವನಹಳ್ಳಿಯ ವಿಜಯಪುರ ಪಟ್ಟಣದಲ್ಲಿ ಪ್ರಜಾಧ್ವನಿ ಕಾರ್ಯಕ್ರಮ ನಡೆಸಲಾಗಿದೆ. ಡಿಕೆ ಶಿವಕುಮಾರ್ಗೆ ಸಾಥ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಪರಮೇಶ್ವರ್, ವೈ ಮುನಿಯಪ್ಪ, ಕೃಷ್ಣ ಭೈರೇಗೌಡ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ವಿಜಯಪುರದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಮೂರೂ ಪಕ್ಷಗಳಿಗೂ ಈಗ 2023ರಲ್ಲಿ ಕರ್ನಾಟಕವನ್ನ ಆಳಬೇಕು, ಅಧಿಕಾರ ನಡೆಸಬೇಕು ಅನ್ನೋದೇ ಗುರಿ. ಹಾಗಾಗಿ ಅಬ್ಬರದ ಪ್ರಚಾರಕ್ಕಿಳಿದಿವೆ. ಆದರೆ ಪ್ರಚಾರದ ಮಧ್ಯೆ ವಾಕ್ ಸಮರ ಜೋರಾಗ್ತಿದ್ದು, ಬೈದಾಟಗಳು, ಅವಾಚ್ಯ ಪದಗಳು, ಮೂದಲಿಸುವ ಕೆಲಸಗಳು ಜೋರಾಗಿ ನಡೀತಿದೆ. ಸಿದ್ದರಾಮಯ್ಯ ಬೀದರ್ನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಕೋಲಾರದಲ್ಲಿ ಪ್ರಜಾಧ್ವನಿ ಸಮಾವೇಶ ನಡೆಸುತ್ತಿದ್ದಾರೆ. ಈ ಕಡೆ ಬಿಜೆಪಿಯವರು ಬಿಜೆಪಿ ಕಾರ್ಯಕಾರಿಣಿ ನಡೆಸುತ್ತಿದ್ರೆ, ಜೆಡಿಎಸ್ನಲ್ಲಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಎಲೆಕ್ಷನ್ ಸಭೆ ನಡೀತಿದೆ. ಪಕ್ಷ ಅಧಿಕಾರಕ್ಕೆ ತರೋ ಹಂಬಲ 3 ಪಕ್ಷಗಳದ್ದು. ಆದರೆ ಅಧಿಕಾರಕ್ಕೆ ಬರೋ ಆಸೆಯಲ್ಲಿ ಬಿಜೆಪಿಯವರು ಕಾಂಗ್ರೆಸ್ನವರು ಬಿಜೆಪಿಯವರನ್ನ, ಜೊತೆಗೆ 2 ರಾಷ್ಟ್ರೀಯ ಪಕ್ಷದವರು ಜೆಡಿಎಸ್ ಮೇಲೆ ಮುಗಿ ಬೀಳ್ತಿದ್ದಾರೆ. ಒಬ್ಬರನ್ನೊಬ್ಬರು ವೈಯಕ್ತಿಕವಾಗಿ ರಾಜಕೀಯವಾಗಿ ನಿಂದಿಸೋದು, ಬೈಯೋ ಕೆಲಸನೂ ಜೋರಾಗ್ತಿದೆ. ನಂದು ಪಂಚರತ್ನ ರಥಯಾತ್ರೆ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥ ಆ ವ್ಯಕ್ತಿಗೆ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ವಿಜಯ ಸಂಕಲ್ಪ ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ, ನಮ್ಮ ಪಕ್ಷದ ನಾಯಕರ ಸಿಡಿ ಸಂಕಲ್ಪ ಅಂತ ಹೆಸರಿಟ್ಟು ಹೋದರೆ ಆಗ ನಾನು ನವಗ್ರಹ ಅಂತ ಬದಲಾವಣೆ ಮಾಡೋಣ. ಅದಕ್ಕೆ ಎಲ್ಲ ಪ್ರಭು ಹೇಳ್ತಾರಲ್ಲ, ಕೊಟ್ಟ ಕುದುರೆಯನ್ನು ಏನದವ ಏನದೋ ಅಲ್ಲ ನನಗೆ ಅದರ ಬಗ್ಗೆ ಏನು ದೊಡ್ಡ ಅವರಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಗುರಿ ಏನಿದೆ ಆ ಗುರಿಯನ್ನು ಮುಟ್ಟಲಿಕ್ಕೆ ಉತ್ತರ ಕರ್ನಾಟಕದ ಭಾಗದಲ್ಲೇ ಕನಿಷ್ಠ 40ರಿಂದ 45 ಸ್ಥಾನಗಳು ಈ ಬಾರಿ ಪಡಿತೀವಿ. ಬಿಜೆಪಿ ಅಂತಂದ್ರೆ ಸುಳ್ಳು ಹೇಳೋ ಪಕ್ಷ. ಬಿಜೆಪಿ ಅಂತಂದ್ರೆ ಮಾನ ಮರ್ಯಾದೆ ಏನು ಇಲ್ಲ ಇರ್ತಕ್ಕಂಥ ಪಕ್ಷ. ಇವರು ಪ್ರಜಾಧ್ವನಿ ಭಾರತ ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ಭಾಗ್ಯ ಹುಡುಕುವಂತಹ ಕಾರ್ಯಕ್ರಮ ಇದೆ. ಹಾಗಾಗಿ ಇವತ್ತು ಕ್ಷೇತ್ರವನ್ನು ಹುಡುಕುವ ಭಾಗ್ಯವನ್ನು ಮಾಡಿಕೊಂಡ. ಇಷ್ಟಕ್ಕೆ ಮುಗಿಲಿಲ್ಲ. ಕೋಲಾರದಲ್ಲಿ ಡಿಕೆ ಶಿವಕುಮಾರ್ ಮತ್ತು ದಿನೇಶ್ ಗುಂಡೂರಾವ್ ಬಿಜೆಪಿಯವರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. ನಮ್ಮ ಬಸ್ ಯಾತ್ರೆ ಪಂಚರ್ ಆಯ್ತದೋ, ಜನ ಅವ್ರನ್ನ ಪಂಚರ್ ಮಾಡ್ತಾರೋ ಕಾಯ್ಕೊಂಡಿರಿ 50 ದಿನ. ಅವರು ಬಹಳ ರಭಸವಾಗಿ ಸರ್ಕಾರ ರಚನೆ ಮಾಡಿ ಆಪರೇಷನ್ ಲೋಟಸ್ ಮಾಡಿದ್ರಲ್ಲ, ಅವರ ಬಸ್ಸು ಏನಾಯ್ತು? ಜನರಿಗೆ ನೀವು ರಸ್ತೆ ಬಗ್ಗೆ ಚರಂಡಿ ಬಗ್ಗೆ ಮಾತಾಡಬೇಡಿ, ಕುಡಿಯ ನೀರಿನ ವ್ಯವಸ್ಥೆ ಬಗ್ಗೆ ಮಾತಾಡಬೇಡಿ, ಏನ್ ಕೊಳ್ಳೆ ಕೆಲಸ ಅದ್ರ ಬಗ್ಗೆ ಮಾತಾಡಬೇಡಿ. ಜನರಿಗೆ ಅದರಲ್ಲಿ ಯಾವ್ದು ಹೇಳೋದ್ ಬೇಕಾಗಿಲ್ಲ, ಯಾಕಂದ್ರೆ ಅವ್ರು ಏನು ಮಾಡಿಲ್ಲ. ಮಂದಿಗೂ ಕೂಡ ಹಾಡು ಬರುತ್ತೆ ಅಂತ ಹೇಳ್ತಾರೆ, ಆದ್ರೆ ಅದು ಚರಂಡಿ ಹಾಡು. ಬಿಜೆಪಿ ಕೂಡ ಕೆಲಸ ಮಾಡಕ್ ಬರ್ತದೆ. ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ 50% ಜನ ಲೂಟಿ ಮಾಡ್ತಾರೆ, ಲಂಚದ ಬಗ್ಗೆ ಮಾತಾಡ್ತಾರೆ, 50% ಜನ ಮಂಚದ ಬಗ್ಗೆ ಮಾತಾಡ್ತಾರೆ. 3 ಪಕ್ಷಗಳ ನಾಯಕರ ಟಾಕ್ ವಾರ್ ಎಲೆಕ್ಷನ್ ಹತ್ತಿರ ಆಗ್ತಿದ್ದಂತೆ ಮಿತಿ ಮೀರ್ತಿದೆ. ಇನ್ನೂ ಯಾರ್ಯಾರ ಬಾಯಲ್ಲಿ ಏನೆಲ್ಲ ಪದಪುಂಜಗಳು ಹೊರಬರುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ರಾಜ್ಯ ರಾಜಕೀಯದಲ್ಲಿ ಸಿಡಿ ಪ್ರಕರಣ ಮತ್ತೆ ಭಾರಿ ಸದ್ದು ಮಾಡುತ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಮರ ಸಾರಿದ್ದಾರೆ. ಕಳೆದ 3 ದಿನಗಳಿಂದ ರಮೇಶ್ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಸಿಡಿ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ಈ ಹಿನ್ನೆಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಅಮಿತ್ ಶಾ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಆಪ್ತರ ಬಳಿ ರಮೇಶ್ ಹೇಳಿಕೊಂಡಿದ್ದಾರಂತೆ. ಇನ್ನು ಕೇಂದ್ರ ನಾಯಕರು ಸಿಎಂ ಬಸವರಾಜ ಬೊಮ್ಮಾಯಿ ಜೊತೆಗೆ ಸಿಡಿ ಪ್ರಕರಣ ಸಿಬಿಐಗೆ ವಹಿಸಿದ್ರೆ ಏನಾಗಲಿದೆ ಅನ್ನೋದರ ಬಗ್ಗೆ ಚರ್ಚಿಸಿ ಬಳಿಕ ನಿರ್ಧಾರ ಪ್ರಕಟಿಸುವ ಸಾಧ್ಯತೆ ಇದೆ. ಬಾಂಬೆ ಬಾಯ್ಸ್ ಅಶ್ಲೀಲ ವಿಡಿಯೋ ವಿರುದ್ಧ ಕೋರ್ಟ್ನಿಂದ ಸ್ಟೇ ತಂದ ವಿಚಾರಕ್ಕೆ ಸಂಬಂಧಿಸಿದಂತೆ ಕೃಷಿ ಸಚಿವ ಬಿಸಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಹೌದಪ್ಪ, ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಹೈ ಅಂತೆ. ಇದು ಎಲೆಕ್ಟ್ರಾನಿಕ್ ಯುಗ, ಏನ್ ಬೇಕಾದ್ರೂ ಸೃಷ್ಟಿ ಮಾಡಬಹುದು. ನನ್ನ ಪಕ್ಕದಲ್ಲೇ ಯಾರನ್ನಾದ್ರೂ ಸೃಷ್ಟಿ ಮಾಡಬಹುದು. ನಾವು ಸಮ್ಮಿಶ್ರ ಸರ್ಕಾರ ಕಿತ್ತೊಗೆದು ಬಂದ ಮೇಲೆ ನಮ್ಮ ಮೇಲೆ ಕೆಲ ಮಹಾನ್ ನಾಯಕರಿಗೆ ವಿಶೇಷ ಪ್ರೀತಿ ಇದೆ. ಗೌರವಯುತವಾಗಿ ಬದುಕೋದಿಕ್ಕೆ ಈ ರೀತಿ ಕೋರ್ಟ್ನಿಂದ ತಡೆ ತಂದಿದ್ದೇವೆ ಅಂತ ದಾವಣಗೆರೆಯಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದರು. ಈಗ ದುಶ್ಮನ್ ಕಿದರ ಅಂದ್ರೆ ಬಗಲ್ ಮೇ ಹೈ. ನಮ್ಮ ಹಿಂದೆ ಮುಂದೆ ಅಕ್ಕಪಕ್ಕ ಯಾವ ಥರ ಇರ್ತಾರೆ ಅಂತ ಗೊತ್ತಿರಲ್ಲ. ಇವತ್ತು ಎಲೆಕ್ಟ್ರಾನಿಕ್ ಯುಗ, ಏನು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ನಾನೀಗ ಇಲ್ಲಿ ನಿಂತಿರ್ತೀನಿ, ನನ್ನ ಪಕ್ಕ ಯಾರನ್ನೋ ಸೃಷ್ಟಿ ಮಾಡಿಬಿಡ್ಬೋದು. ಇವತ್ತು ಜನ ಫಸ್ಟ್ ಬಂದಿದ್ದು ನೆಗೆಟಿವ್ ವಿಚಾರಗಳನ್ನು ಭಾಳ ಬೇಗ ನಂಬಿಡ್ತಾರೆ. ಆ ರೀತಿ ಮಾಡಿ ನಮ್ಮ ಘನತೆಗೆ ಗೌರವಕ್ಕೆ ಧಕ್ಕೆ ತರುವಂಥದ್ದು. ಯಾಕೆಂದರೆ ನಾವು ಕಾಂಗ್ರೆಸ್ಸು ಮತ್ತು JDS ಸರ್ಕಾರವನ್ನು ತೆಗೆದು ಬಂದ ಮೇಲೆ ನಮ್ಮ ಮೇಲೆ ವಿಶೇಷವಾದಂಥ ಪ್ರೀತಿ ಅವ್ರಿಗಿದೆ. ನಮಗೆ ಕೆಟ್ಟ ಹೆಸರು ತರಬೇಕು ಅಂತ ಆ ದೃಷ್ಟಿ ಕೆಲವು ಮಹಾನಾಯಕರಿಗೆ, ಯಾಕೆಂದರೆ ಅವ್ರ ಅಧಿಕಾರ ಕಿತ್ಕೊಂಡ್ವಲ್ಲ, ಅಧಿಕಾರ ಹೋಯ್ತಲ್ಲ, ಹಾಗಾಗಿ ನಮ್ಮ ಮೇಲೆ ವಿಶೇಷ ಪ್ರೀತಿ ಇದೆ. ಗೌರವಾನ್ವಿತವಾಗಿ ಬದುಕಬೇಕು ಅಂತ ಮಾಡಿದ್ವಿ. ಅದರಲ್ಲಿ ತಪ್ಪೇನಿದೆ. ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿಲ್ಲ, ನಾನು ರಾಜೀನಾಮೆ ಕೊಟ್ಟಿದ್ದೆ ಅನ್ನೋದೆಲ್ಲವೂ ಬರೀ ಸುಳ್ಳು ಅಂತ ತುಮಕೂರಿನಲ್ಲಿ ಮಾಜಿ DCM ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಕಾಂಗ್ರೆಸ್ ಹೊರಡಿಸಿದ ಎಲ್ಲಾ ಪ್ರಣಾಳಿಕೆಗಳು ನನ್ನ ಗಮನಕ್ಕೆ ಬಂದಿದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ದೇವೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತ ಹೇಳಿದರು. ರಾಜೀನಾಮೆಯ ಸುದ್ದಿ ಹಬ್ಬಿತ್ತು. ಅದನ್ನು ನಿನ್ನೆ ದಿವಸ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಜೊತೆಯಲ್ಲಿ ಕ್ಲಿಯರ್ ಮಾಡಿದ್ದೇನೆ. ಸುರ್ಜಿವಾಲಾ ಅವರು, ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರು, ನಮ್ಮ ಜನರಲ್ ಸೆಕ್ರೆಟರಿ ಅವರು ನಮ್ಮ ಮನೆಗೆ ಬಂದಿದ್ದರು. ಸುಮಾರು 3 ಗಂಟೆಗಳ ಕಾಲ ನಾನು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಅನೇಕ ಪಕ್ಷದ ವಿಚಾರಗಳನ್ನು, ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಚುನಾವಣೆಗೆ ಹೋಗಬೇಕು, ನಮ್ಮ ರಣನೀತಿಗಳೇನಿರಬೇಕು, ಯಾವ ಅಂಶಗಳನ್ನು ನಾವು ಪ್ರಣಾಳಿಕೆಯಲ್ಲಿ ತರಬಹುದು, ಅದಕ್ಕೆ ಜನ ಸ್ಪಂದಿಸ್ತಾರೆ ಇಲ್ಲ, ಇಂಥದ್ದೆಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಬೇರೆಯವರು ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಂಡಿದ್ರು. ಅದನ್ನು ನಾನು ಕ್ಲಾರಿಫೈ ಮಾಡಿದ್ದೇನೆ. ಅದರಿಂದ ಅದು ಮುಗಿದ ಸಬ್ಜೆಕ್ಟ್. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ರು. ಈ ವೇಳೆ ಮಾತನಾಡಿದ ರೆಡ್ಡಿ, ಹಿರಿಯೂರು ಅಂದ್ರೆ ನನಗೆ ವಿಶೇಷ ಪ್ರೀತಿ ಅಂತ ಹೇಳಿದ್ರು. ರಾಮುಲು ನನ್ನ ಸ್ನೇಹ ಬೇರೆ, ಅವರು ನನ್ನ ಜೊತೆಗೆ ಬರಬೇಕನ್ನುವ ಅಪೇಕ್ಷೆ ಇಲ್ಲ ಅಂತಾನು ಹೇಳಿದರು. ಸ್ನೇಹ ಮತ್ತು ಸಂಬಂಧ, ಅಣ್ಣ ತಮ್ಮಂದಿರು, ಸ್ನೇಹಿತರು ಅಥವಾ ಹಿರಿಯರು, ಅಥವಾ ನಾನು ಯಾರಿಗೂ ಏನೋ ಮಾಡಿದೆ ಅವ್ರು ನನ್ನ ಜೊತೆಯಲ್ಲಿ ಬರಬೇಕು, ಈ ಅಪೇಕ್ಷೆಗಳು ನಿರೀಕ್ಷೆಗಳು ಯಾವುದೂ ಇಲ್ದಾಗೇ ನಾನು ಪಕ್ಷವನ್ನು ರಚನೆ ಮಾಡಿ ನಾನು ಹೋರಾಟ ಮಾಡ್ತಾ ಇರುವಂಥದ್ದು. ನಾನು ಗೆಲ್ಲೋ ಕಡೆ ಮಾತ್ರ ಅಭ್ಯರ್ಥಿಗಳನ್ನ ನಾನು ಹಾಕುವಂಥದ್ದು. ಯಾವೊಬ್ಬರನ್ನಾದರೂ ಸೋಲಿಸ್ಲಿಕ್ಕಂತೇಳಿ ಅಭ್ಯರ್ಥಿಗಳನ್ನ ಹಾಕೋ ಅವಶ್ಯಕತೆ ನನಗಿಲ್ಲ. ಮತ್ತು ಇರೋದೇ ನನಗೆ ಈ 3-4 ತಿಂಗಳ ಸಮಯ. ಈ ಇತಿಮಿತಿಗಳಲ್ಲಿ ನನ್ನ ಶಕ್ತಿಗೆ ಅನುಗುಣವಾಗಿ ನಾನು ಎಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇರುವಂಥ ಕ್ಷೇತ್ರಗಳಲ್ಲಿ ಮಾತ್ರ ನಾನು. ಭಾರತ ಕಂಡ ಅತ್ಯದ್ಭುತ ಗಾಯಕಿ ವಾಣಿ ಜಯರಾಮ್ ಇನ್ನಿಲ್ಲ. ಚೆನ್ನೈ ನಿವಾಸದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಸ್ಥಳೀಯರ ಪ್ರಕಾರ ಸಾವಿನ ಬಗ್ಗೆ ಹಲವು ಅನುಮಾನಗಳಿವೆ. ಪೊಲೀಸರ ಪ್ರಕಾರ ಆಕಸ್ಮಿಕ ಘಟನೆ. ಅಷ್ಟಕ್ಕೂ ವಾಣಿ ಜಯರಾಮ್ ಅಗಲಿಕೆ ಬಗ್ಗೆ ಅನುಮಾನ ಹುಟ್ಟಿದ್ಯಾಕೆ? ಈ ಸ್ಟೋರಿ ನೋಡಿ. ಅತ್ಯದ್ಭುತ ಗಾಯಕಿ ವಾಣಿ ಜಯರಾಮ್ ಇನ್ನಿಲ್ಲ. ಜನಪ್ರಿಯ ಹಿನ್ನೆಲೆ ಗಾಯಕಿ ವಾಣಿ ಜಯರಾಮ್ ನಿಧನರಾಗಿದ್ದಾರೆ. ಚೆನ್ನೈನ ನುಂಗಂಬಾಕಂನಲ್ಲಿರುವ ಮನೆಯಲ್ಲೇ 78 ವರ್ಷದ ಗಾಯಕಿ ಸಾವನ್ನಪ್ಪಿದ್ದಾರೆ. ವಾಣಿ ಜಯರಾಮ್ ಸಾವಿನ ಬಗ್ಗೆ ಈಗ 10 ಅನುಮಾನಗಳು ಹುಟ್ಟುಕೊಂಡಿವೆ. ಇದಕ್ಕೆ ಕಾರಣ ಅವರ ಮೃತದೇಹದ ಮೇಲಿರುವ ಗಾಯದ ಗುರುತುಗಳು. ವಾಣಿ ಜಯರಾಮ್ ಸಾವಿನ ಸುತ್ತ 10 ಅನುಮಾನ.
78 ವರ್ಷದ ವಾಣಿ ಜೈರಾಮ್ ಇತ್ತೀಚೆಗೆ ಗಾನಲೋಕದಿಂದ ದೂರ ಉಳಿದಿದ್ರು. ವಯೋಸಹಜ ಸಮಸ್ಯೆಗಳಿದ್ದ ಕಾರಣ ಹೆಚ್ಚು ಹೊರಗೆ ಹೋಗ್ತಾ ಇರಲಿಲ್ಲ. ಆದರೆ ಇವತ್ತು ವಾಣಿ ಜೈರಾಮ್ ಮನೆಯಲ್ಲೇ ಸಾವನ್ನಪ್ಪಿದ್ದು ಅವರ ಹಣೆಯ ಮೇಲೆ ಗಾಯದ ಗುರುತುಗಳು ಪತ್ತೆಯಾಗಿವೆ. ಜಾರಿ ಬಿದ್ದು ಜೀವ ಬಿಟ್ರ ವಾಣಿ ಜೈರಾಮ್. ಹತ್ಯೆಯೋ ಆಕಸ್ಮಿಕವೋ, ಪೊಲೀಸರಿಂದ ತನಿಖೆ. ತಮಿಳುನಾಡಿನ ಚೆನ್ನೈ ನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಗಾಯಕಿ ವಾಣಿ ಜೈರಾಮ್ ಕೊನೆ ಉಸಿರೆಳೆದಿದ್ದಾರೆ. ಬೆಳಗ್ಗೆ ಮನೆ ಕೆಲಸದಾಕೆ ಬಂದು ಬಾಗಿಲು ಬಡಿದಾಗ ಯಾರೂ ಬಾಗಿಲು ತೆಗೆಯಲಿಲ್ಲ. ಬಳಿಕ ಪಕ್ಕದ ಮನೆಯವರಿಗೆ ತಿಳಿಸಿದ್ದಾರೆ ಮಹಿಳೆ. ಪಕ್ಕದ ಮನೆಯವರು ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಬಾಗಿಲು ಒಡೆದು ಒಳಗೆ ಹೋಗಿ ನೋಡಿದ್ರು. ಆಗ ಗಾಯಕಿ ವಾಣಿ ಜೈರಾಮ್ ನೆಲಕ್ಕೆ ಉರುಳಿ ಬಿದ್ದ ಸ್ಥಿತಿಯಲ್ಲಿದ್ರು. ಹಣೆಯ ಮೇಲೆ ಗಾಯದ ಗುರುತು ಪತ್ತೆಯಾಗಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಒಳಗಿನಿಂದ ಹಾಕಿದ್ದ ಬಾಗಿಲು ಹಾಕಿದಂತೆಯೇ ಇದೆ. ಹಾಗಾಗಿ ಜಾರಿ ಬಿದ್ದು ತಲೆಗೆ ಪೆಟ್ಟಾಗಿ ಜೀವ ಹೋಗಿರೋ ಸಾಧ್ಯತೆ ಇದೆ ಅನ್ನೋದು ಪೊಲೀಸರ ಅನಿಸಿಕೆ. ಹಾಗಂತ ಸುಮ್ಮನೆ ಕೋರದ ಪೊಲೀಸರು ಕುಟುಂಬದವರು ಮತ್ತು ಆಪ್ತರ ಬಳಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ವಾಣಿ ಜೈರಾಮ್ ನಿಧನಕ್ಕೆ ಗಣ್ಯರ ಸಂತಾಪ. ವಾಣಿಯವರ ಮೂಲ ಹೆಸರು ಕಲೈವಾಣಿ. ತಮಿಳು, ಮಲಯಾಳಂ, ತೆಲುಗು, ಕನ್ನಡ, ಮರಾಠಿ, ಒಡಿಯಾ, ಗುಜರಾತಿ, ಅಸ್ಸಾಮಿ, ತುಳು ಮತ್ತು ಬಂಗಾಳಿ ಸೇರಿದಂತೆ ಒಟ್ಟು 19 ಭಾಷೆಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರೋ ಗಾನ ಕೋಗಿಲೆ. 1000ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ವಾಣಿ ಜೈರಾಮ್ ಅವರ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಇತ್ತೀಚೆಗಷ್ಟೇ ಮೋದಿ ಸರ್ಕಾರ ವಾಣಿ ಜೈರಾಮ್ ಅವರಿಗೆ ಪದ್ಮಭೂಷಣ ಪುರಸ್ಕಾರ ಘೋಷಿಸಿತ್ತು. ಈಗ ವಾಣಿ ಜೈರಾಮ್ ಇಲ್ಲವಾಗಿದ್ದಾರೆ. ವಾಣಿ ಜೈರಾಮ್ ನಿಧನಕ್ಕೆ ಸಿನಿಮಾ ನಟ ನಟಿಯರು, ರಾಜಕಾರಣಿಗಳು ಸೇರಿ ಹಲವರು ಸಂತಾಪ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜಾಗತಿಕ ಜನಪ್ರಿಯ ನಾಯಕರ ಪಟ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಅಗ್ರ ಸ್ಥಾನವನ್ನ ಪಡೆದಿದ್ದಾರೆ. ಅಮೆರಿಕದ ಸಲಹಾ ಸಂಸ್ಥೆ ಮಾರ್ನಿಂಗ್ ಕನ್ಸಲ್ಟ್ ಸಂಸ್ಥೆ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿ 78% ರೇಟಿಂಗ್ನೊಂದಿಗೆ ಮೋದಿ ಮೊದಲ ಸ್ಥಾನದಲ್ಲಿದ್ದಾರೆ. ಹಾಗಿದ್ರೆ ಯಾವ್ಯಾವ ನಾಯಕರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಸ್ಥಾನದಲ್ಲಿದ್ದಾರೆ, ಅಗ್ರ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇವರೇ ವಿಶ್ವ ನಾಯಕರು. ಜನಪ್ರಿಯತೆಯಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 78% ರೇಟಿಂಗ್ ಅನ್ನ ಪಡ್ಕೊಳ್ಳೋದ್ರ ಮೂಲಕ ಇಡೀ ವಿಶ್ವದಾದ್ಯಂತ ಜನಪ್ರಿಯ ನಾಯಕರು ಅನ್ನುವಂತಹ ಪಟ್ಟಿಯನ್ನ ಪಡೆದುಕೊಂಡಿದ್ದಾರೆ. ಮತ್ತೊಮ್ಮೆ ಅಗ್ರಮಾನ್ಯ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಎರಡನೇ ನಾಯಕ ವಿಶ್ವ ನಾಯಕರಲ್ಲಿ ಆಂಡ್ರೆಸ್ ಮ್ಯಾನ್ಯುಯಲ್ ಲೋಪೆಜ್ ಅವರು, ಮೆಕ್ಸಿಕೋ ಅಧ್ಯಕ್ಷರು. ಇವರು ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 68% ರೇಟಿಂಗ್ ಅನ್ನು ಪಡ್ಕೊಳ್ಳುವುದರ ಮೂಲಕ ಎರಡನೇ ಜನಪ್ರಿಯ ನಾಯಕರಾಗಿದ್ದಾರೆ. ಇನ್ನು ಮೂರನೇ ವಿಶ್ವ ನಾಯಕ ಅಲೈನ್ ಬರ್ಸೆಟ್ ಅವರು, ಸ್ವಿಸ್ ದೇಶದ ಅಧ್ಯಕ್ಷರು. ಇವರು 62% ರೇಟಿಂಗ್ ಅನ್ನು ಪಡ್ಕೊಳ್ಳುವುದರ ಮೂಲಕ ಮೂರನೇ ಜನಪ್ರಿಯ ನಾಯಕರು ಅಂತ ಅನಿಸಿಕೊಂಡಿದ್ದಾರೆ. ಆದರೆ ಈಗ ಅಮೆರಿಕ ಅಧ್ಯಕ್ಷರು ಆಗಿರಬಹುದು ಅಥವಾ ಬೇರೆ ಬೇರೆ ದೇಶಗಳ ಅಧ್ಯಕ್ಷರು ಆಗಿರಬಹುದು, ಈ ಸ್ಥಾನವನ್ನ ಹಿಂದಿಕ್ಕಿದ್ದಾರೆ. ಅಮೆರಿಕ ಅಧ್ಯಕ್ಷರು ಈಗಾಗಲೇ 42% ಅನ್ನ ಪಡ್ಕೊಳ್ಳೋದ್ರ ಮೂಲಕ 40% ಅನ್ನ ಪಡ್ಕೊಳ್ಳೋದ್ರ ಮೂಲಕ 7ನೇ ವಿಶ್ವ ನಾಯಕನ ಸ್ಥಾನದಲ್ಲಿ ಇದ್ದಾರೆ. ಇನ್ನು ಕೆನಡಾ ಅಧ್ಯಕ್ಷರು 9ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ, ಜಸ್ಟಿನ್ ಟ್ರೂಡೋ ಅವರು. ಸೊ ಈ ಮೂಲಕ ಬೇರೆ ಬೇರೆ ರಾಷ್ಟ್ರಗಳ ನಾಯಕರಿಗಿಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಗ್ರ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ವಿಶ್ವ ನಾಯಕ 13ರ ಸ್ಥಾನದಲ್ಲಿ ಬ್ರಿಟನ್ ಪ್ರಧಾನಿ ರಿಷಿ ಸುನಾಕ್ ಅವರು ಇದ್ದಾರೆ. ಅವರು ಯಾವುದೇ ರೀತಿಯ ಜನಪ್ರಿಯತೆಯನ್ನ ಹೆಚ್ಚಾಗಿ ಪಡ್ಕೊಂಡಿಲ್ಲ. 30% ರೇಟಿಂಗ್ ಅನ್ನ ಪಡ್ಕೊಳ್ಳೋದ್ರ ಮೂಲಕ 13ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಅಗ್ರಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಂಬರ್ 1 ಅಗ್ರಸ್ಥಾನ, ಮತ್ತೊಂದು ಕಡೆ 2ನೇ ಅಗ್ರಸ್ಥಾನವನ್ನು ಪಡ್ಕೊಂಡಂತಹ ನಾಯಕರಿಗಿಂತ 78%, ಆದ್ರೆ 2ನೇ ಸ್ಥಾನವನ್ನ ಪಡ್ಕೊಂಡಂತಹ ನಾಯಕರು 68% ಅನ್ನ ಪಡ್ಕೊಂಡಿದ್ದಾರೆ. ಈ ಮೂಲಕ ಹೆಚ್ಚಿನ ಡಿಫರೆನ್ಸ್ ಅನ್ನು ಪಡ್ಕೊಂಡಿರುವುದನ್ನ ನಾವು ಗಮನಿಸಬಹುದು. 10% ಹೆಚ್ಚಿನ ರೇಟಿಂಗ್ ನನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಂಡಿದ್ದಾರೆ. ಮತ್ತೊಮ್ಮೆ ಅಗ್ರ ಸ್ಥಾನವನ್ನ ಕಾಯ್ದುಕೊಂಡಿದ್ದಾರೆ.